ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಚಿನ್ನಯ್ಯಗೆ ಆಶ್ರಯ ನೀಡಲಾಗಿತ್ತು ಅಂತ ಆತನೇ ಹೇಳಿದರು. ಬೆಳಗ್ಗೆ 9 ಗಂಟೆಯಿಂದ ಈ ಶೋಧ ನಡೀತಾ ಇದೆ. ಸರ್ಚ್ ವಾರೆಂಟ್ ಪಡೆದು ಎಸ್ಐಟಿ ಅಧಿಕಾರಿಗಳು ಶೋಧ ನಡೆಸೋದಕ್ಕೆ ಬಂದಿದ್ದಾರೆ. ವಿಚಾರಣೆ ವೇಳೆ ತನಗೆ ಆಶ್ರಯ ಕೊಟ್ಟವರ ಬಗ್ಗೆ ಈ ಚೆನ್ನ ಮಾಹಿತಿ ಹಂಚಿಕೊಂಡಿದ್ದಾನೆ. ಹೀಗಾಗಿ ತಿಮರೋಡಿ ಮನೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ. ಚೆನ್ನನ ಹೊಸ ಮೊಬೈಲ್, ಬಟ್ಟೆಗಳನ್ನು ಎಸ್ಐಟಿ ವಶಕ್ಕೆ ಪಡೆದಿದೆ. ಸತತ 4 ಗಂಟೆಗಳಿಂದಲೂ ಕೂಡ ಮನೆಯಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ. ಈಗಲೂ ಮುಂದುವರಿತಾನೇ ಇದೆ. ಮಹೇಶ್ ಶೆಟ್ಟಿ ತಿಮರೋಡಿ ನಿವಾಸದಲ್ಲಿ ಎಸ್ಐಟಿ ಅಧಿಕಾರಿಗಳ ತಂಡ ಬೀಡ್ಬಿಟ್ಟಿದೆ. ಈ ಚೆನ್ನಯ್ಯನನ್ನು ಇನ್ವೆಸ್ಟಿಗೇಟ್ ಮಾಡಬೇಕಾದ್ರೆ ಆತ ಹೇಳಿರುವಂಥ ಅಂಶಗಳ ಆಧಾರದಲ್ಲಿ ಇವತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ಸರ್ಚ್ ವಾರೆಂಟ್ ಸಮೇತ ಎಸ್ಐಟಿ ಅಧಿಕಾರಿಗಳು ಬಂದು ಬೆಳಗ್ಗೆಯಿಂದ ಹುಡುಕಾಡ್ತಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಸತತ 4 ಗಂಟೆಯಿಂದ ಸರ್ಚಿಂಗ್ ನಡೀತಾ ಇರೋದು ತಿಮರೋಡಿ ಮನೆಯಲ್ಲಿ. ಅಲ್ಲಿಂದ ಏನೆಲ್ಲ ಡೀಟೇಲ್ಸ್ ಗೊತ್ತಾಗ್ತಾ ಇದೆ? ಕಳೆದ 4 ಗಂಟೆಯಿಂದ ಈ ಒಂದು ಸರ್ಚ್ ಆಪರೇಷನ್ ನಡೀತಾ ಇದೆ, ಶೋಧ ನಡೀತಾ ಇದೆ. ತಿಮರೋಡಿ ಅಂದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಈ ದೂರುದಾರ ಚೆನ್ನನಿಗೆ ಆಶ್ರಯ ನೀಡಲಾಗಿತ್ತು ಅನ್ನೋದನ್ನ ಆತ ಬಾಯ್ಬಿಟ್ಟಿದ್ದ. ಮತ್ತೆ ಅದು ಪ್ರೂವ್ ಕೂಡ ಆಗಿತ್ತು. ಯಾಕಂದ್ರೆ ಈ ದೂರುದಾರನನ್ನ SIT ಕಚೇರಿಯಿಂದ ವಿಚಾರಣೆ ಬಳಿಕ ತಿಮರೋಡಿ ಮನೆಗೆ ಪೊಲೀಸ್ ಒಂದು ವೆಹಿಕಲ್ ಬಿಟ್ಟು ಬರ್ತಾ ಇತ್ತು. ಪೈಲಟ್ ವೆಹಿಕಲ್ ಇಂದ ಅಂದ್ರೆ ಆತಗೆ ಭದ್ರತೆ ನೀಡಿದ ಪೈಲಟ್ ವೆಹಿಕಲ್ಲೇ ಅಲ್ಲಿ ಬಂದು ಬಿಟ್ಟು ಮತ್ತೆ ವಾಪಸ್ ಬರ್ತಾ ಇದ್ದಂಥದ್ದು. ಈ ಹಿನ್ನೆಲೆಯಲ್ಲಿ ಅದಂತೂ ಕ್ಲಿಯರ್ ಆಗಿದೆ. ಆತ ತಿಮರೋಡಿ ಮನೆಯಲ್ಲೇ ಇದ್ದದ್ದು. ತಿಮರೋಡಿ ಮನೆಯಲ್ಲಿ ಒಂದು ರೂಮ್ ನಲ್ಲಿ ಆತ ಇರ್ತಾ ಇದ್ದ. ಈಗ ಈ ಬುರುಡೆ ರಹಸ್ಯ ಬಯಲಾದ ಹಿನ್ನೆಲೆಯಲ್ಲಿ ಅಲ್ಲಿ ಆತನನ್ನ ವಶಕ್ಕೆ ಪಡೆದ ಹಿನ್ನೆಲೆಯಲ್ಲಿ ಆತ ನೀಡಿದಂತಹ ಕೆಲವು ಮಾಹಿತಿಗಳ ಆಧಾರದಲ್ಲಿ ಈಗ ಈ ಒಂದು ಶೋಧ ಕಾರ್ಯ ನಡೆಸಲಾಗ್ತಾ ಇದೆ. ಆತನ ಏನೆಲ್ಲ ವಸ್ತುಗಳಿದಾವೆ ಈ ತಿಮರೋಡಿ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಆತನ ಆತ ಇದ್ದಂತಹ ರೂಮ್ ನಲ್ಲಿ ಇರುವ ವಸ್ತುಗಳು, ಆತ ಬಳಸ್ತಿದ್ದಂತಹ ವಸ್ತುಗಳು, ಆತನಿಗೆ ಸಂಬಂಧಪಟ್ಟಂತೆ ಈ ಬಟ್ಟೆ ಬರೆಗಳು, ಹಾಗೇನೆ ಆತ ಯೂಸ್ ಮಾಡ್ತಾ ಇದ್ದಂತ ಒಂದು ಮೊಬೈಲ್ ಅದು ಕೂಡ ಸಿಕ್ಕಿದೆ. ಆದ್ರೆ ಹಳೆ ಮೊಬೈಲ್ ಒಂದು ಸಿಕ್ಕಿಲ್ಲ ಅನ್ನೋ ಒಂದು ಮಾಹಿತಿ ಇದೆ. ಅದಕ್ಕೋಸ್ಕರ ಕೂಡ ತಲಾಶ್ ನಡೆಸಲಾಗ್ತಾ ಇದೆ. ಹಾಗೇನೆ ಆ ಮನೆಯಲ್ಲಿ ಈ ಒಂದು ವ್ಯಕ್ತಿ ಅಂದ್ರೆ ದೂರುದಾರ ಚೆನ್ನ ಇದ್ದ ಅನ್ನೋದಕ್ಕೆ CCTV ಫುಟೇಜ್ಗಳು, ಯಾಕಂದ್ರೆ ಆ ಮನೆಯಲ್ಲಿ CCTV ಕ್ಯಾಮ್ರಾಸ್ಗಳಿದಾವೆ, ಅಲ್ಲಿರುವಂತಹ DVR ಅನ್ನು ಕೂಡ ವಶಕ್ಕೆ ಪಡೆದು ಹೋಗುವಂತಹ ಸಂದರ್ಭ ಇದೆ. ಈ ಹಿನ್ನೆಲೆ ಅಧಿಕಾರಿಗಳು ಈಗಾಗಲೇ ಮಹಜರು ನಡೆಸ್ತಾ ಇದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಈ ಮಹಜರು ಅಂತ್ಯಗೊಳ್ಳುವ ಒಂದು ಸೂಚನೆ ಕೂಡ ಇದೆ. ವಿಜಯ್, ಇನ್ನು ಬೆಳಗ್ಗೆಯಿಂದ ಮಹೇಶ್ ಶೆಟ್ಟಿ ತಿಮರೋಡಿ ಕಾಣೆ ಅನ್ನೋ ಮಾಹಿತಿ ಕೇಳ್ಬರ್ತಾ ಇತ್ತಲ್ಲ ಕಿರಣ್, ಆ ಬಗ್ಗೆ ಏನಾದ್ರೂ ಗೊತ್ತಾಗ್ತಿದ್ಯಾ? ವಿಜಯ್, SIT ಅಧಿಕಾರಿಗಳು ಬರ್ತಾ ಇದ್ದಾರೆ, ಮನೆ ಕಡೆ ಬರ್ತಾ ಇದ್ದಾರೆ ಅನ್ನೋ ಮಾಹಿತಿಯ ಹಿನ್ನೆಲೆಯಲ್ಲಿ ಅವರು ತಮ್ಮನ್ನ ಅರೆಸ್ಟ್ ಮಾಡ್ಲಿಕ್ಕೆ ಬರ್ತಾ ಇದ್ರೆ ಅನ್ನೋ ಒಂದು ಸೂಚನೆ ಬಂದ ಹಿನ್ನೆಲೆ ಅಲ್ಲಿಂದ ತೆರಳಿದ್ದಾರೆ ಅನ್ನೋ ಮಾಹಿತಿ ಇದೆ. ಆದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಎಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗೂ ಮಾಹಿತಿ ಇಲ್ಲ. ಆದ್ರೆ SIT ಅಧಿಕಾರಿಗಳು ಬಂದಿದ್ದು ತಿಮರೋಡಿಯವರ ಮನೆಯಲ್ಲಿ ಇದ್ದಂತಹ ಈ ದೂರುದಾರ ಇದ್ದಂತಹ ರೂಮ್ ನ ಶೋಧ ಮಾಡ್ಲಿಕ್ಕೆ. ಈ ಹಿನ್ನೆಲೆಯಲ್ಲಿ ಅಲ್ಲಿ ಈಗ ಸದ್ಯಕ್ಕಂತೂ ಶೋಧ ಕಾರ್ಯ ನಡೀತಾ ಇದೆ. ಆದ್ರೆ ತಿಮರೋಡಿ ಅವರು ಆ ಮನೆಯಲ್ಲಿ ಇಲ್ಲ. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ ಅವರು ಕುಟುಂಬಸ್ಥರಿದ್ದಾರೆ. ಆದ್ರೆ ಅವರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ SIT ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ಥ್ಯಾಂಕ್ ಯು ಕಿರಣ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.